ಗೋವಿಂದರಾಜನಗರ ಮೂಡಲಪಾಳ್ಯದಲ್ಲಿ ಶಿರಡಿ ಶ್ರೀ ಸಾಯಿ ಚಾರಿಟಬಲ್ ಫೌಂಡೇಶನ್, ಶಿರಡಿ ಶ್ರೀ ಸಾಯಿ ಸಂಸ್ಥಾನ ಟ್ರಸ್ಟ್, URI ಮತ್ತು NRI ಗ್ರೂಪ್ ಡೆವಲಪರ್ಸ್ ವತಿಯಿಂದ 15ನೇ ವರ್ಷದ ಗುರುಪೌರ್ಣಿಮೆ ಆಚರಣೆ ಹಮ್ಮಿಕೊಳ್ಳಲಾಯಿತು. URI ಮತ್ತು NRI ಗ್ರೂಪ್ ಡೆವಲಪರ್ಸ್ ಕಂಪನಿಯ ವ್ಯವಸ್ಥಾಪಕರಾದ G. ಕೃಷ್ಣಗೋಕುಲ್ ಸಿಂಗ್ ರವರ ನಿವಾಸದಲ್ಲಿ ಅರ್ಚಕರಾದ ಮಧುಸೂದನ್ ಮುಂದಾಳತ್ವದಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಅದ್ದೂರಿಯಾಗಿ ಗುರುಪೂರ್ಣಿಮೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಭಕ್ತರು ಸಾಯಿಬಾಬಾ ಅನುಗ್ರಹ ಪಡೆದುಕೊಂಡು ಪುನೀತರಾದರು. ಹರ್ಷಿತ್ ಸಿಂಗ್, ಶೋಭಾ ಸಿಂಗ್, ಪ್ರೀತಿ ಸಿಂಗ್, ಕಿರಣ್ ರೋಹಿತ್ ಸೇರಿದಂತೆ ಹಲವರು ಪಾಲ್ಗೊಂಡು ಗುರುಪೂರ್ಣಿಮೆ ಆಚರಿಸಿದರು. ಗುರುಪೂರ್ಣಿಮೆಯ ಅಂಗವಾಗಿ ಭಜನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಯಾರೇನು ಬೇಡಿದರೂ ಕೊಡುವೆ ನೀ ಬಾಬಾ, ಕರುಣಾಮೂರ್ತಿಯು ನೀನು ಶ್ರೀ ಸಾಯಿ ಬಾಬಾ. ಧರ್ಮದ ದಾರಿಯನು ನೀ ತೋರು ಬಾಬಾ, ಬಳಿ ಬಂದು ಕೈ ಹಿಡಿದು ನಡೆಸನ್ನ ಬಾಬಾ. ದತ್ತಾತ್ರೇಯ ರೂಪ ನೀ ದಯ ಮಾಡು ಬಾಬಾ, ಹಿತಕಾಯೋ ಶಿವನಾಗೆ ಕೃಪೆ ಮಾಡು ಬಾಬಾ. ಓ ಸಾಯಿ, ಓ ಸಾಯಿ, ಓ ಸಾಯಿ ಬಾಬಾ, ಓ ಸಾಯಿ, ಓ ಸಾಯಿ ಶ್ರೀ ಸಾಯಿ ಬಾಬಾ. ಶ್ರೀ ಗಣಪತಿಗೆ ಶಿರವ ಬಾಗುತ್ತ ಮುಕ್ಕೋಟಿ ದೇವರ ಮನದಲ್ಲಿ ನೆನೆಸುತ್ತ ಶಿರಡಿ ಕ್ಷೇತ್ರದ ಸಾಯಿನಾಥ ಸದ್ಗುರು ಚರಿತೆಯನ ಹೇಳುವೆನು. ದತ್ತಾತ್ರೇಯರ ಗುರು ಪರಂಪರೆಯ ಸದ್ಗುರು ಶಿರಡಿನಾಥರನು ಭಕ್ತಿಯ ಭಾವದಿ ಭಜಿಸುತ್ತ ಹಾಡುವೆ ಸಾಯಿನಾಥರ ಚರಿತೆಯನು. ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ, ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ, ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ, ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ. ಲೋಕೋದ್ಧಾರವ ಮಾಡಲು ಭೂಮಿಗೆ ಇಳಿದ ಈಶ್ವರ ಭಗವಂತ ಶಿವನು ಅವನಿ, ಶಕ್ತಿಯು ಅವನಿ, ಸದ್ಗುರುನಾಥನೀ ಸಂತ. ಭರತ ಖಂಡದ ಉತ್ತರ ದಿಕ್ಕಿನಲ್ಲಿರುವುದು ಪತ್ರಿ ಗ್ರಾಮವದು. ಪಂಚಹೋತೋ ವೈನಾಮೈಷಃ ಸಂವಾಯೇತಂ ಪಂಚಹೋತಕಂ ಸಂತಂ ಪಂಚಹೋತೇತ್ಯಾದಿತ್ಯುತೆ ಪರೋಕ್ಷೇಣ ಪರೋಕ್ಷಕ್ರಿಯಾ ಇವ ಹಿ ದೇವಾಃ ಆತ್ಮನ್ನಾತ್ಮನ್ನಿತ್ಯಾಮಂತ್ರಯಿತಾಃ. ಪಂಚಾರ್ಥ ದರ್ಶಯಾಮಿ, ಧೂಪದೀಪಾನ್ ಪ್ರಜ್ಞೆ ನೀರ್ಬಿಡಿಯಾಚಮನಂ ಸಮರ್ಪಯಾಮಿ, ಪುಷ್ಪಾಣಿ ಸಮರ್ಪಯಾಮಿ. ವಿಷಜೆ ಭವರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣ ಮೂರ್ತಯೇ ನಮಃ. ಕೊಡು, ಮಂಗಳಾರತಿ ಮಾಡಲಿ. सच्चिदानंद सद्गुरु साई बाबा की जय.
ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಇದು ಶಿರಡಿ ಶ್ರೀ ಸಾಯಿ ಚಾರಿಟಬಲ್ ಟ್ರಸ್ಟ್ ಅಂತ ಮತ್ತು ಶಿರಡಿ ಶ್ರೀ ಸೇವಾ ಸಂಸ್ಥಾನ್ ಟ್ರಸ್ಟ್ ಅಂತ ಹೇಳಿ 2 ಟ್ರಸ್ಟಿಂದ ನಾವು ನಮ್ಮ ಫ್ಯಾಮಿಲಿ ಓರಿಯೆಂಟೆಡ್ ಟ್ರಸ್ಟ್. ನಾವು ಇದು 15ನೇ ವರ್ಷ ಗುರುಪೂರ್ಣಿಮೆ ಪೂಜೆಯನ್ನು ನಾವು ಮಾಡ್ತಾಯಿದ್ದೀವಿ. ಎಲ್ಲರೂ ಎಲ್ಲ ಕುಟುಂಬ ಸದಸ್ಯರೆಲ್ಲ ಇದ್ದಾರೆ. ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ಒಬ್ಬರು ಇದ್ದಾರೆ, ಅವರು ಬರ್ತಾರೆ. ಮಧುಸೂದನ್ ಸ್ವಾಮಿ ಸರ್, ಇದು ಏನಂದರೆ ಇದು ಮೊದಲನೇ ಸಲ ನಾವು ಶಿರಡಿಯಿಂದ ಅಲ್ಲೇ ಪಾದುಕೆ ಮಾಡಿಸಿ ಪಾಲ್ಕಿ ಮಾಡಿಸಿ ಇದನ್ನು ಪರ್ಮನೆಂಟಾಗಿ ಇಲ್ಲೇ ಇಟ್ಕೊಂಡು ಪ್ರತಿ ವರ್ಷ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವರು ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ಇದು ನಮ್ಮ ಟ್ರಸ್ಟ್ನ ಡೈರೆಕ್ಟ್ರು. ಇದು ಸತತವಾಗಿ 15 ವರ್ಷ ನಡ್ಕೊಂಡು ಹೋಗಿ ಬರ್ತಾ ಇರೋದು. ಹೀಗೆ ವರ್ಷ ಹೀಗೆ ಜಾಸ್ತಿ ಆಗ್ತಾನೆ ಇದೆ. ಹೀಗೆ ನಾವು ಪ್ರತಿ ವರ್ಷವೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಶಿರಡಿ ಸಾಯಿಬಾಬಾನೇ ಪ್ರೇರಣೆ, ಅವರೇ ನಮಗೆ ಪ್ರೇರಣೆ. ಪ್ರತಿ ವರ್ಷ ಹೀಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಭಜನ್ ಕಾರ್ಯಕ್ರಮ ಪ್ರತಿಯೊಂದು ನಡ್ಕೊಂಡು ಹೋಗ್ತಾ ಇದೆ. ಇದು ಬೆಳಗ್ಗೆ 7 ಗಂಟೆಗೆ ಅಭಿಷೇಕ ಆಗಿದೆ. 7 ಗಂಟೆಗೆ ಅಭಿಷೇಕ ಆಗಿ ನಂತರ ಪಾದುಕೆ ಪೂಜೆ ಆಗಿ ಈಗ ಪಾಲ್ಕಿ ಸೇವೆ ಆಗಿ ಈಗ ಪ್ರಸಾದ ಅದಾದ ನಂತರ ಭಜನ್ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಭಜನ್ 2ರಿಂದ 4 ಗಂಟೆವರೆಗೂ ಇರ್ತದೆ. ಅದ ನಂತರ ಸಾಯಂಕಾಲ ಆರತಿ ಇರ್ತದೆ. ಹೀಗೆ ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇದೆ. ಎಲ್ಲ ಕುಟುಂಬ ಸದಸ್ಯರು, ಸ್ನೇಹಿತರು, ಸ್ನೇಹ ಬಳಗ ಎಲ್ಲರೂ ಸೇರಿ ಮಾಡಿರುವಂಥದ್ದು ಇದು. ಎಲ್ಲ ಪ್ರತಿಯೊಬ್ಬ ಒಂದು ಪ್ರಾಣಿ ಪಕ್ಷಿ ಮನೋಕುಲ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲ ಪ್ರತಿಯೊಬ್ಬರಿಗೂ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಒಂದು ಭಾವನೆ. ಶಿರಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ನ ನಾವೊಬ್ಬರು ಬೋರ್ಡ್ ಆಫ್ ಡೈರೆಕ್ಟ್ರು. ಇದು ಸತತ 15 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಇದು ಕಾರ್ಯಕ್ರಮ. ಅದು ಚಿಕ್ಕ ಮಟ್ಟದಲ್ಲಿ ಪ್ರಾರಂಭ ಆಗಿ ಈಗ ಮೆರವಣಿಗೆ ಮಟ್ಟದಲ್ಲಿ ಬೆಳೆದಿದೆ. ಅದಕ್ಕೆಲ್ಲ ಮೂಲ ಕಾರಣ ಶಿರಡಿ ಸಾಯಿಬಾಬಾನೇ. ಅವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಸರ್ವೇ ಜನ ಸುಖಿನೋ ಭವಂತು. ಇದ್ದೀವಿ. ಫಸ್ಟು ಪಾದಿಕೆ ಶಿರಡಿಯಿಂದ ತರಿಸಿ ನಾವು ಅಮ್ಮನೇ ನಮಗೆಲ್ಲ ಫಸ್ಟ್ ಹೇಳಿದ್ದು. ಹಂಗೆ ಸ್ಟಾರ್ಟ್ ಮಾಡಿದ್ದು ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ವರ್ಷ ತುಂಬ ಜೋರಾಗಿ ಮಾಡ್ತಾಯಿದ್ದೀವಿ. ಪಲ್ಲಕ್ಕಿ ಎಲ್ಲ ಖುಷಿಯಾಗಿದೆ ಬಾಬಾ ತಗೊಂಡು ಬರೋಕ್ಕೆ. ಅದಕ್ಕೆ ನಾವು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ಅವರೇ ದೊಡ್ಡಳ್ಳಿನವರು, ನಮ್ಮ ಹಳ್ಳಿನವರೇ ಮಾಡ್ತಿದ್ದಾರೆ. ಅವರು ಚಿಕ್ಕದ್ರಿಂದ ಇವಾಗ ಇಷ್ಟೋ ದೊಡ್ಡದಾಗಿ ಮಾಡೋಕ್ಕೆ ಆ ಬಾಬಾನೇ ಕಾರಣ. ಹಾಂ, ಪ್ರತಿ ವರ್ಷವೂ ಮಾಡ್ತಾರೆ. ನಾನು ಕೃಷ್ಣಗಿರಿಯಿಂದ ಆ ಕಡೆ ಹಳ್ಳೀಲಿರೋದು. ನಾನು ಬರಲೇಬೇಕು ಅಂದರು. ನಾನು ಚಿಕ್ಕ ಅತ್ತೆ ಅವರಿಗೆ, ನಮ್ಮ ಅಕ್ಕ ಅವರು ಅಳಿಯ ಅವ್ರು ನಮ್ಮ ಅಕ್ಕ ಇಲ್ಲ ಈಗ ನಾನಿರೋದು. ನನ್ನ ತಂಗಿ ಇದ್ದಾಳೆ. ನಾವೇ ಎಲ್ಲ ನಾನು ಅಷ್ಟು ದೂರದಿಂದ ಬಂದಿದ್ದೀನಿ ಅಂದರೆ ಬಾಬಾ ಅನುಗ್ರಹ ಅವರಿಂದ ಬರ್ತಾಯಿದ್ದೀನಿ. ಸೊ ಎಲ್ಲರಿಗೂ ಗುರುಪೂರ್ಣಿಮೆದ ಹಾರ್ದಿಕ ಶುಭಾಶಯಗಳು. ಸೊ ನೀವು ನೋಡ್ಬೋದು ಆಲ್ಮೋಸ್ಟ್ ನಮ್ಮ ಮನೇಲಿ ಹಬ್ಬದ ವಾತಾವರಣ ತುಂಬಿಕೊಂಡಿದೆ ಅಂತ. ಸೊ ಆಲ್ಮೋಸ್ಟ್ ಆಗಿ ಸತತವಾಗಿ 15 ವರ್ಷದಿಂದ ನಾವು ಇದನ್ನ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇದು ಹೇಳಬೇಕು ಅಂತಂದರೆ ಇದು ಏನದು ಶಿರಡಿ ಸಾಯಿಬಾಬಂದು ನಾವು ಆಚರಣೆಗಿಂತ ಹೆಚ್ಚಾಗಿ ನಾವು ಗುರುವ್ರನ್ನ ಜಾಸ್ತಿ ಆರಾಧಿಸ್ತಿರೋದ್ರಿಂದ ಸೊ ಯಾವುದೇ ರಾಘವೇಂದ್ರ ಗುರು ಆಗಿರಲಿ, ಟೀಚರ್ ಆಗಿರಲಿ, ತಾಯಿ ಆಗಿರಲಿ ಎಲ್ಲರನ್ನೂ ನಾವು ಕನ್ಸಿಡರ್ ಮಾಡ್ತಾ ಈ ಗುರುಪೂರ್ಣಿಮೆಯನ್ನು ಆಧಾರಿತವಾಗಿ ನಾವು ಇದು ಆಚರಿಸ್ತಾ ಬಂದಿರೋದು. ಸೊ ಇವಾಗ ಆಲ್ಮೋಸ್ಟ್ ನೀವು ನೋಡ್ದಂಗೆ ಆಲ್ರೆಡಿ 200ರಿಂದ 300 ಜನ ಮನೇಲಿ ಸೇರಿದ್ದಾರೆ. ಎಲ್ಲ ಕುಟುಂಬರು, ಫ್ರೆಂಡ್ಸು ಎಲ್ಲರನ್ನೂ ಇನ್ವೈಟ್ ಮಾಡಿ ಸೊ ದೇವರಿಗೆ ಏನು ಶುಭ ಆಗುತ್ತೆ ಆರತಿ ಭಜನೆ ಎಲ್ಲನೂ ನಾವು ಆಲ್ಮೋಸ್ಟ್ ಇಟ್ಕೊಂಡಿದ್ದೀವಿ. ಸೊ ಪೂರ್ತಿ ದಿನ ಇದು ಬೆಳಗ್ಗೆಯಿಂದ ಪ್ರೊಸೆಷನ್ಸ್ ಮಾಡಿದ್ವಿ. ಆಲ್ಮೋಸ್ಟ್ ಬ್ಯಾಂಡೆಲ್ಲ ಮಾಡಿಕೊಂಡು ಸೊ ಪೂರ್ತಿ ರೋಡ್ ಸಾಯಿಬಾಬನ್ನ ಆರಾಧಿಸ್ಕೊಂಡು ಸೊ ದೇವಸ್ಥಾನವರೆಗೂ ಹೋಗಿ ನಾವು ಪೂಜೆ ಮುಗಿಸ್ಕೊಂಡು ಸೊ ವಾಪಸ್ ನಾವು ಎಲ್ಲರೂ ಡಾನ್ಸ್ ಕುಣ್ಕೊಂಡೆಲ್ಲ ಬಂದಿದ್ದೀವಿ. ಸೊ ಎಂಜಾಯ್ ಮಾಡಿದ್ವಿ. ಜೊತೆಗೆ ದೇವ್ರನ್ನೂ ಕೂಡ ಆರಾಧಿಸ್ಕೊಂಡು ಇಟ್ ವಾಸ್ ನೈಸ್ ಡೇ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ ಸರ್. ಇವ್ರಿಗೆ ಹಂಗೆ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಅವರು ಪ್ರತಿ ವರ್ಷವೂ ಇದೇ ರೀತಿ ಪೂಜೆ ಮಾಡಬೇಕು, ಇನ್ನೂ ಚೆನ್ನಾಗಿ ಪೂಜೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಇವರು ಸಣ್ಣದಾಗಿ ಸಾಯಿಬಾಬನ ವ್ರತ ಸ್ಟಾರ್ಟ್ ಮಾಡಿದ್ದು 15 ವರ್ಷದ ಹಿಂದೆ.
ಅವಾಗಿಂದ ಮಾಡಿಕೊಂಡು ಇವಾಗ ಇಷ್ಟು ಜೋರಾಗಿ ಮಾಡ್ತಿದ್ದಾರೆ ಅಂದರೆ ಸಾಯಿಬಾಬಾ ಅವ್ರಿಗೆ ಇಷ್ಟು ಅನುಕರಣೆ ಮಾಡಿದ್ದಾರೆ ಅಂತ ಲೆಕ್ಕ. ಇಷ್ಟು ಜೋರಾಗಿ ಮಾಡಿ ಅವ್ರ ಮೇಲಿದೆ. ಸಣ್ಣದಾಗಿ ಮಾಡಿದವ್ರು ಇವತ್ತು ಇಷ್ಟು ಜೋರಾಗಿ ಇಷ್ಟು ಜನಕ್ಕೆ ಕರೆದಿ, ಆವಾಗ ಸ್ವಲ್ಪ ಜನಕ್ಕೆ ಕರೆದಿ ಮಾಡ್ತಾಯಿದ್ರು. ಇವಾಗ ಇಷ್ಟು ಜನಕ್ಕೆ ಕರೆದವ್ರೆ ಅಂದರೆ ಸಾಯಿಬಾಬನ ಕೃಪೆ ಇವ್ರ ಮೇಲಿದೆ ಅಂತ ಅರ್ಥ. ಗುರುಪೌರ್ಣಮಿ ಸಾಯಿಬಾಬಾ ಪೂಜೆ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಗುರುಪೌರ್ಣಮಿ ಗುರುವಾರ ಬಂದಿರೋದ್ರಿಂದ ತುಂಬ ಚೆನ್ನಾಗಿದೆ. ಗುರುಗಳೆಲ್ಲರಿಗೂ ಒಳ್ಳೇದು ಮಾಡಲಿ. ಕೃಷ್ಣ ಸಿಂಗ್ ಹಾಗೂ ಶೋಭಾ ಅವರ ಕುಟುಂಬದವರು ಶ್ರೀ ಶಿರಡಿ ಸಾಯಿಬಾಬಾದ 15ನೇ ವರ್ಷದ ವಾರ್ಷಿಕೋತ್ಸವವನ್ನು ಇವತ್ತು ಅದ್ಧೂರಿಯಾಗಿ ಆಚರಿಸ್ತಿದ್ದಾರೆ. ಅದರಲ್ಲಿ ನಾವು ಒಬ್ಬರು ಭಕ್ತಾದಿಗಳಾಗಿ ಪಾಲ್ಗೊಂಡಿದ್ದೀವಿ. ಹಾಗೂ ಎಲ್ಲ ಜನತೆಗೂ ಎಲ್ಲ ಕುಟುಂಬ ವರ್ಗಕ್ಕೂ ಶ್ರೀ ಶಿರಡಿ ಸಾಯಿ ಆಶೀರ್ವಾದ ಕೋರ್ತಾ ಆ ಭಗವಂತನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಬೇಡ್ಕೊತೀನಿ. ಸಾಯಿಬಾಬನ ಕೃಪೆ ಇರಲಿ, ಎಲ್ಲರಿಗ ಮೇಲೆ ಇರಲಿ. ಆದರೆ ಬಾಬಾಗೆ ಫಸ್ಟ್ ಕರ್ಕೊಂಬಂದು ನಾನು ತೋರಿಸ್ದೆ. ನನ್ನ ಕೈಯಲ್ಲಿ ಆಗ್ತಿರ್ಲಿಲ್ಲ, ಅವರೆಲ್ಲ ಮಾಡಿ ಈಗ ಫಸ್ಟಿಂದ ಶುರು ಮಾಡಿದ್ರು. ನಮ್ಮ ಮಾತು ಕೇಳಿ ಅದು ಅವ್ರಿಗೆ ಒಳ್ಳೆಯದಾಯಿತು. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಈಗ 15 ವರ್ಷದಿಂದ ತುಂಬ ಚೆನ್ನಾಗಿ ಮಾಡ್ಕೊಂಬರ್ತಾಯಿದ್ದಾರೆ. ಎಲ್ಲ ಸೇವೆಗೆ ಜನ ಎಲ್ಲ ಬರ್ತಾನೆ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ಕೊತಾರೆ. ಪೂಜೆ ಎಲ್ಲ ತುಂಬ ಇಷ್ಟ ಆಯಿತು ನಮಗೆ ನೋಡಿ ಪೂಜೆ ಎಲ್ಲ ಮಾಡೋದು. ಓಂ